Good morning, students. Today we shall discuss the third poem, A Girl Called Golden. Before discuss this poem, we do the pre-reading task or before you reading task. Look at the following pictures and identify the game and write the name of the game in the space provided. Names of the sports are given in brackets. Dear students, here look at the pictures. Given a many pictures and observe the pictures carefully and identify the names of the games. Okay, children, here the first game is running race, second one is sailing, third one is badminton, fourth one is cricket, fifth one is basketball. Game sixth picture is discus throw, seventh picture is cycling, number 8 picture is volleyball, number 9 picture is fencing, and number 10 shooting, number 11 swimming, number 12 weightlifting, number 13 tennis, number 14th table tennis, number 15th archery. These are the pictures given in this box, and all of you write the names of the box in the providing or below the or under the pictures. And I ask some questions. Which games do you play? ನೀವು ಯಾವ್ಯಾವ ಗೇಮ್ಸನ್ನು ಆಡ್ತೀರಾ? I play volleyball, shuttle badminton, cricket and football. Some other students are playing different games. Which games do you play? ನೀವು ಯಾವ ಗೇಮ್ ಆಡ್ತೀರೋ ಆ ಗೇಮ್ಸ್ ಹೆಸರನ್ನು ಬರೀರಿ. ಒಂದು 2-3 ಹೆಸರು ಬರೆದ್ರೆ ಸಾಕು. ನಿಮಗೆ ಇಷ್ಟವಾದದ್ದು ಬರೀಬೋದು. ವಾಟ್ ಈಸ್ ಯುವರ್ ಫೇವ್ರೆಟ್ ಗೇಮ್? ನೀವು 3-4 ಗೇಮ್ ಆಡ್ತೀರಾ, ಅದರಲ್ಲಿ ನಿಮ್ಮ ಫೇವ್ರೆಟ್ ಗೇಮ್ ಯಾವುದು? ವಾಟ್ ಈಸ್ ಯುವರ್ ಫೇವ್ರೆಟ್ ಗೇಮ್? ಕ್ರಿಕೆಟ್ ಈಸ್ ಮೈ ಫೇವ್ರೆಟ್ ಗೇಮ್, ಆರ್ ಟೆನ್ನಿಸ್ ಈಸ್ ಮೈ ಫೇವ್ರೆಟ್ ಗೇಮ್, ಕಬಡ್ಡಿ ಈಸ್ ಮೈ ಫೇವ್ರೆಟ್ ಗೇಮ್. ನಿಮ್ಗೆ ಯಾವ್ದು ಇಷ್ಟನೋ ಅದು ತುಂಬ ಚೆನ್ನಾಗಿ ಇಷ್ಟವಾಗಿರೋದನ್ನು ಬರಲಿ. ಹೂ ಈಸ್ ಯುವರ್ ಫೇವ್ರೆಟ್ ಪ್ಲೇಯರ್? ಫೇವ್ರೆಟ್ ಪ್ಲೇಯರ್ ಯಾರು? ತುಂಬ ಕ್ರಿಕೆಟ್ನಲ್ಲಿ ಇರ್ಬೋದು, ಅಥವಾ ವಾಲಿಬಾಲ್ ಇರ್ಬೋದು, ಅಥವಾ ಕಬಡ್ಡಿ ಇರ್ಬೋದು, ಅಥವಾ ಅಥ್ಲೆಟಿಕ್ಸ್ ಇರ್ಬೋದು, ಯಾವುದಾದ್ರೂ ಬರಿಬೋದು. ಹೂ ಈಸ್ ಯುವರ್ ಫೇವ್ರೆಟ್ ಪ್ಲೇಯರ್? MS ಧೋನಿ ಈಸ್ ಮೈ ಫೇವ್ರೆಟ್ ಪ್ಲೇಯರ್, ಆರ್ ವಿರಾಟ್ ಕೊಹ್ಲಿ ಈಸ್ ಮೈ ಫೇವ್ರೆಟ್ ಪ್ಲೇಯರ್. ಓಕೆನಾ? ರಮೇಶ್ ಕೃಷ್ಣನ್ ಈಸ್ ಮೈ ಫೇವ್ರೆಟ್ ಪ್ಲೇಯರ್. ಓಕೆ ಚಿಲ್ಡ್ರನ್, ಈ ಥರ ನೀವು ಬರಿತಾ ಹೋಗ್ರಿ. ಯಾಕೆ ಈ ಒಂದು ರೀಡಿಂಗ್ ಟಾಸ್ಕ್ ಬಿಫೋರ್ ರೀಡಿಂಗ್ ಟಾಸ್ಕ್ ಇಟ್ಟಿದ್ದಾರೆ ಅಂದರೆ, ಟುಡೇ ವಿ ಶುಡ್ ಡಿಸ್ಕಸ್ ದ ಪೋಯಮ್ ಎ ಗರ್ಲ್ ಕಾಲ್ಡ್ ಗೋಲ್ಡನ್. ಅಂದರೆ ಒಬ್ಬ ಸ್ಪೋರ್ಟ್ಸ್ ಮೆನ್ ಲೇಡಿ, ಒಬ್ಬ ಹುಡುಗಿಯ ಸ್ಪೋರ್ಟ್ಸ್ ಮೆನ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆನಾ? ಯಾವ ಪೋಯಮ್ ಅದು ಅಂತಂದರೆ ಎ ಗರ್ಲ್ ಕಾಲ್ಡ್ ಪೋಯಮ್. ಬಿಫೋರ್ ಡಿಸ್ಕಸ್ ದಿಸ್ ಪೋಯಮ್ ವಿ ಲರ್ನ್ ಸಮಥಿಂಗ್ ಅಬೌಟ್ ದ poet and the runner or athlete or player, ಯಾರು ಅವರು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ವಿ ಡಿಸ್ಕಸ್ ಅಬೌಟ್ ದ ವಿ ಲರ್ನ್ ಅಬೌಟ್ ಸಮಥಿಂಗ್ ಅಬೌಟ್ ದ ಪ್ಲೇಯರ್. ಹೂ ಈಸ್ ದ ಪ್ಲೇಯರ್ ಆ್ಯಂಡ್ ವೇರ್ ಹಿ ವಾಸ್ ಬಾರ್ನ್. ಸಮಥಿಂಗ್ ಅಬೌಟ್ ಲರ್ನ್ ಅಬೌಟ್ ದ ಪ್ಲೇಯರ್. ಓಕೆ ಚಿಲ್ಡ್ರನ್, dear students, look at the pictures. She was Betty Cuthbert, by name Elizabeth Cuthbert, who was an Australian athlete. She was a great sprinter and had won 3 gold medals at the 1956 Olympic Games in Melbourne. She added a 4th gold medal at the 1964 Olympics in Tokyo. ನೋಡಿ ಮಕ್ಕಳೇ, ಈ ಆಸ್ಟ್ರೇಲಿಯನ್ ರನ್ನರ್ ಒಬ್ಬ ಪ್ಲೇಯರ್ ಇವಳು ಯಾರು? ಬೆಟಿ ಕತ್ಬರ್ಟ್. ಇದು ಬೈ ನೇಮ್ ಎಲಿಜಬೆತ್ ಕತ್ಬರ್ಟ್ ಅಂತಕ್ಕಂಥದ್ದು ಕೊಟ್ಟರೆ ವಾಸ್ ಆ್ಯನ್ ಆಸ್ಟ್ರೇಲಿಯನ್ ಅಥ್ಲೆಟ್. ಆಸ್ಟ್ರೇಲಿಯಾದ ಒಬ್ಬ ಆಟಗಾರ್ತಿ. ಅಥ್ಲೆಟ್ಸ್ ಅಂದರೆ ಗೊತ್ತಾಗುತ್ತಲ್ಲ, ರನ್ನರ್ ಅಥವಾ ನೋಡಿ ಚಿತ್ರ ನೋಡಿ ಅವ್ರದ್ದು, ಸಾರಿ ಇದು ಈ ಒಂದು ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿರ್ತಕ್ಕಂತಹ ಬೆಟ್ಟಿ ಕತ್ಬರ್ಟ್ ಇವರು
ಆಸ್ಟ್ರೇಲಿಯಾದ ಒಬ್ಬ ಆಟಗಾರರು. ಶಿ ವಾಸ್ ಎ ಗ್ರೇಟ್ ಸ್ಪ್ರಿಂಟರ್ ಆ್ಯಂಡ್ ಹ್ಯಾಡ್ ಓನ್ 3 ಗೋಲ್ಡ್ ಮೆಡಲ್ಸ್. ನೋಡಿ, 3 ಒಲಿಂಪಿಕ್ 1956ರಲ್ಲಿ ನಡೆದಂತಹ ಮೆಲ್ಬೋರ್ನಲ್ಲಿ ನಡೆದಂತಹ ಒಲಿಂಪಿಕ್ ಗೇಮಲ್ಲಿ 3 ಕ್ಷೇತ್ರಗಳಲ್ಲಿ 3 ರನ್ನಿಂಗ್ ರೇಸ್ನ ಕಾಂಪಿಟೇಷನಲ್ಲಿ 3 ಗೋಲ್ಡ್ ಮೆಡಲ್ನ ಪಡ್ಕೊಳ್ತಾರೆ. 100 ಮೀಟರ್, 200 ಮೀಟರ್ ಆ್ಯಂಡ್ 100 ಇಂಟು 400 ರಿಲೇ. ಅದರಲ್ಲೂ ಕೂಡ ಅವರು 3 ಗೋಲ್ಡ್ ಮೆಡಲನ್ನು ಪಡ್ಕೊಳ್ತಾರೆ. ಅಂತ 3 ಗೋಲ್ಡನ್ನು ಒಂದು ಈ ಫಾಸ್ಟ್ ಅಂದರೆ ಸ್ಪ್ರಿಂಟರ್ ಅಂದರೆ ವೇಗದ ಓಟದಲ್ಲಿ 3 ಮೆಡಲ್ಸನ್ನು ಪಡೆದಂತಹ ಅಪರೂಪದ ಒಬ್ಬ ಅಥ್ಲೆಟ್. ಸರಿನಾ? ಅವ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಅವರಿರ್ತಕ್ಕಂತಹ ಓಡಿರ್ತಕ್ಕಂಥ ಒಲಿಂಪಿಕ್ಸ್ನಲ್ಲಿ ನೋಡಿಲಿ ಅವರು ದಿಗ್ವಿಜಯವಾಗಿರ್ತಕ್ಕಂತಹ ಚಿತ್ರಗಳಿವು. ಓಕೆ ಚಿಲ್ಡ್ರನ್, ಈ ಚಿತ್ರಗಳು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅವರ ಎಂತಹ ಒಂದು ಓಟವನ್ನು ಓಡಿದ್ದಾರೆ. ಬೆಟ್ರಿ ಕತ್ಬರ್ಡ್ 4 ಟೈಮ್ ಒಲಿಂಪಿಕ್ theguardian.com ಅಂತಿದೆ ನೋಡಿ. ಇಲ್ಲಿ ಓಡಿರ್ತಕ್ಕಂತಹ ಚಿತ್ರ ಇದೆ ನೋಡಿ. ಸರಿನಾ? ಇವರೇ ಯಾರು ನೋಡಿ, ಇಲ್ಲಿದೆ ನೋಡಿ. ಬೆಟ್ರಿ ಕತ್ಬರ್ಡ್ ಅಂತವರು ಇವರು ಒಲಿಂಪಿಕ್ಕಲ್ಲಿ 4 ಗೋಲ್ಡ್ ಮೆಡಲನ್ನು ರನ್ನಿಂಗ್ ರೇಸಲ್ಲಿ ವೇಗದ ಓಟದಲ್ಲಿ ತಗೊಂಡಿದ್ದಾರೆ. 468 ಇದೆಯಲ್ಲ, ಆ ನಂಬರ್ ಇರ್ತಕ್ಕಂತಹ ಅವರು. ಇವರು ಮತ್ತೆ 1956 3 ಗೋಲ್ಡ್ ಮೆಡಲ್ಸ್ ಪಡ್ಕೊಂಡ್ರು. ಜೊತೆಗೆ 1964 ಟೋಕಿಯೋದಲ್ಲಿ ರನ್ನಿಂಗ್ ಆ ಒಂದು ಕಾಂಪಿಟೇಷನ್ಲು ಕೂಡ 1 ಗೋಲ್ಡ್ ಮೆಡಲ್ ಟೋಟಲಿ 4 ಗೋಲ್ಡ್ ಮೆಡಲ್ಸನ್ನು ಪಡ್ಕೊಂಡ್ರು. ಇವ್ರ ಬಗ್ಗೆ ದ ಪೊಯೆಟ್ ಬರೆದಿದೆ, ಡೇವಿಡ್ ಬ್ಯಾಟ್ಸನ್ ಅಂತಕ್ಕಂತಹ ಪೊಯೆಟು ಈ ಒಬ್ಬ ಅಥ್ಲೆಟ್ ಬಗ್ಗೆ, ಪ್ಲೇಯರ್ ಬಗ್ಗೆ ಒಂದು ಪೊಯಮನ್ನು ಬರೆದಿದ್ದಾರೆ. ಓಕೆ ಚಿಲ್ಡ್ರನ್, ನಾವು ವಿ ಶಾಲ್ ಡಿಸ್ಕಸ್ ಅಬೌಟ್ ದ ಪೊಯೆಟ್. ಓಕೆ ಚಿಲ್ಡ್ರನ್, he was the poet of this poem, David Batson. He was born in 1921 and he was died in 1998. Okay children, David Batson was an Australian poet and a photographer. David was well known among the network of children's authors and illustrators who met at the Journalists Club at Sydney. Besides writing poems for children, David was interested in ocean, theatre and photography. He was published children's poems in numerous magazines and has anthologies of his own. ನೋಡಿ, ಡೇವಿಡ್ ಬ್ಯಾಟ್ಸನ್ ಅಂತ ಬ್ಯಾಟ್ಸನ್ ಅವರು 1921ರಿಂದ 1998 ಅವಧಿಯಲ್ಲಿ ಬದುಕಿರ್ತಾರೆ. ಇವರು ಆಸ್ಟ್ರೇಲಿಯಾದ ಕವಿ, ಜೊತೆಗೆ ಒಬ್ಬ ಫೋಟೋಗ್ರಾಫರ್, ಛಾಯಾಚಿತ್ರಗ್ರಾಹಕರು ಕೂಡ ಹೌದು. ಇವರು ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿರೋದು ಅಮಾಂಗ್ ದ ನೆಟ್ವರ್ಕ್ ಚಿಲ್ಡ್ರನ್ಸ್ ಆಥರ್ಸ್ ಆ್ಯಂಡ್ ಇಲಿಸ್ಟ್ರೇಟರ್ಸ್, ಅಂದರೆ ಮಕ್ಕಳ ಬಗ್ಗೆ ಅನೇಕ ಒಂದು ಪೊಯಮ್ಗಳನ್ನು ಮತ್ತು ಕಥೆಗಳನ್ನೆಲ್ಲ ಬರೆದಿದ್ದಾರೆ. ಅದರಲ್ಲಿ ಹೆಚ್ಚು ಗುರುಸ್ಕೊಂಡರೆ ಹೂ ಮೆಟ್ ಅಟ್ ದ ಜರ್ನಲಿಸ್ಟ್ಸ್ ಕ್ಲಬ್ ಅಟ್ ಸಿಡ್ನಿ. ನೋಡಿ, ಸಿಡ್ನಿ ಅಂದರೆ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಒಂದು ರಾಜಧಾನಿ ಅದು. ಅಲ್ಲಿ ಇವರು ಇದ್ದರು. ಅಲ್ಲಿ ಜರ್ನಲಿಸ್ಟ್ಸ್ ಅಂದರೆ ಪತ್ರಿಕಾ ವರದಿಗಾರರು ಇರ್ತಲ್ಲ ಅವರು. ಬಿಸೈಡ್ಸ್ ರೈಟಿಂಗ್ ಪೊಯಮ್ಸ್ ಫಾರ್ ಚಿಲ್ಡ್ರನ್, ಅನೇಕ ಕವಿತೆಗಳನ್ನು ಪದ್ಯಗಳನ್ನು ಮಕ್ಕಳಿಗೋಸ್ಕರ ಬರೆದ್ರು. ಡೇವಿಡ್ ವಾಸ್ ಇಂಟ್ರೆಸ್ಟೆಡ್ ಇನ್ ಓಷನ್ ಥಿಯೇಟರ್ ಆ್ಯಂಡ್ ಫೋಟೋಗ್ರಫಿ. ನೋಡಿ, ಫೋಟೋಗ್ರಫಿಯಲ್ಲೂ ಕೂಡ ಭಾಳಷ್ಟು ಆಸಕ್ತಿ ಅವರಿಗೆ ಇತ್ತು. ಹ್ಯಾಸ್ ಪಬ್ಲಿಷ್ ಚಿಲ್ಡ್ರನ್ಸ್ ಪೊಯಮ್ಸ್ ಇನ್ ನ್ಯೂಮರಸ್ ಮ್ಯಾಗಝಿನ್ಸ್, ಅನೇಕ ಮ್ಯಾಗಝಿನ್ಸಲ್ಲಿ ಇವರು ತಮ್ಮದೇ ಆದಂತಹ ಪೊಯಮ್ಸ್ಗಳನ್ನು, ಮಕ್ಕಳಿಗೋಸ್ಕರ ಬರೆದಿರ್ತಕ್ಕಂಥ ಪೊಯಮ್ಸ್ಗಳನ್ನು ಅವರು ಏನು ಮಾಡಿದ್ದಾರೆ, ಬರೆದು ಅದರ ಮ್ಯಾಗಝಿನ್ಸಲ್ಲಿ ಅವುಗಳನ್ನು ಪಬ್ಲಿಷ್ ಮಾಡಿದ್ದಾರೆ, ಮುದ್ರಣ ಮಾಡಿದ್ದಾರೆ. ಈ ಕವಿ ಬರೆದಿರುವಂತಹ ಎ ಗರ್ಲ್ ಕಾಲ್ಡ್ ಗೋಲ್ಡನ್ ಅಂತಕ್ಕಂಥ ಈ ಪೊಯಮನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ ಚಿಲ್ಡ್ರನ್, ಬಿಫೋರ್ ವಿ ಶಾಲ್ ಸ್ಟಾರ್ಟ್ ದಿಸ್ ಪೊಯಮ್ ಗಿವಿಂಗ್ an introduction. Okay children, the introduction is giving in your textbook. Okay children, the introduction is here. Introduction. You have learned something about sports and games. They are the source of enjoyment, aren't they? Here is a poem which projects how an athlete made sports a passion ever since her school days. ನೋಡಿ, ಈ ಚಿತ್ರ ಬಿಫೋರ್ ರೀಡಿಂಗ್ ಟಾಸ್ಕಲ್ಲಿ ನೀವು ಏನನ್ನು ನೋಡಿದ್ರಿ ಅಂದರೆ ಗೇಮ್ಸ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಂಡ್ರಿ. ಯು ಹ್ಯಾವ್ ಲರ್ನ್ ಸಮಥಿಂಗ್ ಅಬೌಟ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್.
ಈ ಚಿತ್ರ ನೋಡಿದ್ರಲ್ಲ, ಬಿಫೋರ್ ರೀಡಿಂಗ್ ಟಾಸ್ಕಲ್ಲಿ ಇರ್ತಕ್ಕಂಥ ಈ ಚಿತ್ರಗಳನ್ನು ನೋಡಿದ್ರಲ್ಲ, ಇದರಿಂದ ಏನು ತಿಳ್ಕೊಂಡ್ರಪ್ಪ ಅಂದ್ರೆ ನೀವು ಕೆಲವೊಂದು ಸ್ಪೋರ್ಟ್ಸ್ ಬಗ್ಗೆ ಮತ್ತು ಗೇಮ್ಸ್ ಬಗ್ಗೆ ತಿಳ್ಕೊಂಡ್ರಿ. ದೇ ಆರ್ ದ ಸೋರ್ಸ್ ಆಫ್ ಎಂಜಾಯ್ಮೆಂಟ್. ಇವು ಒಂದು ಖುಷಿ ಕೊಡ್ತಕ್ಕಂತಹ ಒಂದು ಮೂಲಗಳು. ಹೌದಾ ಇಲ್ಲ? ಓಕೆ. ಹಿಯರ್ ಈಸ್ ಎ ಪೋಯಮ್ ವಿಚ್ ಪ್ರೊಜೆಕ್ಟ್ಸ್ ಹೌ ಆ್ಯನ್ ಅಥ್ಲೆಟ್ ಮೇಡ್ ಸ್ಪೋರ್ಟ್ಸ್ ಎ ಪ್ಯಾಷನ್. ಅಂದರೆ ಇಲ್ಲಿ ಒಂದು ಪೊಯಮನ್ನು ಕೊಟ್ಟರೆ ಒಬ್ಬ ಅಥ್ಲೆಟ್, ಒಬ್ಬ ಓಟಗಾರ್ತಿ ಅಥವಾ ಒಬ್ಬ ಅಥ್ಲೆಟ್ ಸ್ಪೋರ್ಟ್ಸ್ ಮ್ಯಾನ್ ಹೇಗೆ ಆಟದ ಬಗ್ಗೆ ಪ್ಯಾಷನ್, ಅಭಿಮಾನ ಅಥವಾ ತುಂಬ ಒಂದು ಆಸಕ್ತಿಯನ್ನು, ಅತಿಯಾದ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಪ್ಯಾಷನ್ ಅಂತ ಕರೀತಾರೆ. ಎವರ್ ಸಿನ್ಸ್ ಅವರ್ ಸ್ಕೂಲ್ ಡೇಸ್, ಅವರು ಸ್ಕೂಲ್ ಡೇಸ್ ಇದ್ದಾಗಲೇ ಅವಳು ಹೇಗೆ ತನ್ನದೇ ಆದಂತಹ ಒಂದು ಪ್ಯಾಷನನ್ನು ಆ ಸ್ಪೋರ್ಟ್ಸ್ ಬಗ್ಗೆ ಬೆಳೆಸ್ಕೊಂಡ್ರು ಅನ್ನೋದನ್ನು ಅವಳ ಬಗ್ಗೆನೇ ಒಂದು ಪೊಯಮನ್ನು ಈ ಡೇವಿಡ್ ಬೆಟ್ಸನ್ ಅಂತಕ್ಕಂತಹ ಕವಿ, ಆಸ್ಟ್ರೇಲಿಯನ್ ಕವಿ ಬರೆದಿದ್ದಾರೆ. ಟುಡೇ ವಿ ಶಲ್ ಡಿಸ್ಕಸ್ ದ ಪೊಯಮ್ ಎ ಗರ್ಲ್ ಕಾಲ್ಡ್ ಗೋಲ್ಡನ್, ಡೇವಿಡ್ ಬ್ಯಾಟ್ಸನ್. Okay children, now this poem will be discussed. Okay children, okay. Dear students, you have listened about the poet of this poem, David Batson. Now we shall discuss the poem. Before start this discussion, I shall read the poem. All of you listen carefully of my reading. Okay children, after my completed my reading, you also read in a group. Okay children, now listen carefully. Why did you run when your schoolmates were walking? Why did you sprint if they started to run? Why did you try while others were playing? What was the secret that made it seem fun? Was it the feel of the fresh air and sunshine? Was it the stir of the breeze in your hair? What made the coach recognize you were special? Was it because you had courage to spare, showing your will when the muscles were hatching, long spells of effort and much to be learned, heeding the words that some others rejected, knowing that winning could only be earned? Time slipped away, then came the Olympics, still in your teens, but spurred on by the cheers, glory at last. As you gained your gold medals, a time to remember the rest of your years. Listen carefully, dear children. A girl called Golden. Why did you run when your schoolmates were walking? Why did you sprint if they started to run? Why did you train while others were playing? What was the secret that made it seem fun? Was it the feel of the fresh air and sunshine? Was it the stir of the breeze in your hair? What made the coach recognize you were special? Was it because you had courage to spare, showing your will when the muscles were hatching, long spells of effort and much to be learned, heeding the words that some others rejected, knowing that winning could only be earned? Time slipped away, then came the Olympics, still in your teens but spurred on by the cheers, glory at last. As you gained your gold medals, a time to remember the rest of your years. Yes, now we shall discuss the poem, the summary of the poem. Okay children, what is the summary of this poem? What is the intention of the poet about this poem?
Why did he write this poem about the who? Elizabeth Betty Cuthbert. Betty Cuthbert. This poem was written by David Batson. It is about the Betty Cuthbert, pronounced as Betty Cuthbert. I wrote some new words on the blackboards and their meanings. Sprint, go very fast for a short distance. Sprint ಅಂದರೆ ಕಡಿಮೆ ದೂರವನ್ನು ಹೆಚ್ಚು ವೇಗವಾಗಿ ಓಡ್ತಕ್ಕಂಥದ್ದು. Coach, a person who teaches and trains an athlete. Coach ಅಂದರೆ ಇಲ್ಲಿ ಒಂದು ವರ್ಡ್ ಕೇಳಬಹುದು. ಏನನ್ನ ಈ ಒಂದು ವರ್ಡ್ ಅನ್ನ ಒಂದು ಗಿವ್ ಒನ್ ವರ್ಡ್ ಫಾರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಸೆಂಟೆನ್ಸ್ ಅಂತ ಕೇಳ್ತಾರೆ. ಕೋಚ್ ಅಂತ ಬರೀಬೇಕು ಅಷ್ಟೇ. ಕ್ವಶನ್ ಹೇಗೆ ಕೊಡ್ತಾರೆ? ಎ ಪರ್ಸನ್ ಹೂ ಟೀಚರ್ಸ್ ಅಂಡ್ ಟ್ರೈನ್ಸ್ ಆನ್ ಅಥ್ಲೀಟ್ ಅಂತ ಕೇಳ್ತಾರೆ. ಅವಾಗ ನೀವೇ ಬರೀಬೇಕು ಕೋಚ್ ಅಂತ ಬರೀಬೇಕು ಅಥವಾ ಕೋಚ್ ಅಂತ ಬರೀಬೇಕು. ಸ್ಪರ್, ಎನ್ಕರೇಜ್ ಟು ಟ್ರೈ, ಆರ್ಡರ್ ಟು ಅಚೀವ್ ಸಮಥಿಂಗ್, ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸ, ಕಷ್ಟಕರವಾದ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗೆ ಪ್ರೋತ್ಸಾಹ ಕೊಡೋದು, ಮೃದುಗೊಳಿಸುವುದು ಅಂತ. ಸ್ಪೆಲ್ಸ್, ಎ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಒಂದು ಸಮಯ, ನಿರ್ದಿಷ್ಟವಾದಂತಹ ಒಂದು ಸಮಯ. ಸ್ಪೆಲ್ಸ್. ಹೀಡ್, ಟು ಪೇ ಕೇರ್ಫುಲ್ ಅಟೆನ್ಷನ್ ಟು ಸಂಬಡೀಸ್ ಅಡ್ವೈಸ್ ಅಂದ್ರೆ ಈ ತುಂಬಾ ಏನ್ ಮಾಡೋದು, ಗಮನ ಹರಿಸಿ ಕೇಳೋದು. ಅವನ ಯಾರು ಒಂದು ಸಲಹೆ ಕೊಟ್ರೆ ಅದನ್ನ ಹೆಚ್ಚು ಜಾಗೃತಿಯಿಂದ ಅಥವಾ ತುಂಬಾ ಆಸಕ್ತಿಯಿಂದ ಅದನ್ನ ಪಾಲಿಸ್ತಕ್ಕಂಥದ್ದಕ್ಕೆ ಫೇಮಸ್ ಇದು ಹೀಡ್ ಅಂತ ಕರೀತಾರೆ. ಗ್ಲೋರಿ ಅಂದ್ರೆ ಫೇಮಸ್, ಪ್ರೈಸ್, ಹಾನರ್, ಗೌರವ, ಖ್ಯಾತಿ, ಪ್ರಖ್ಯಾತಿ ಅನ್ನೋದಕ್ಕೆ ಪ್ರೈಸ್ ಅಂತ ಕರೀತಾರೆ. ಓಕೆ ಚಿಲ್ಡ್ರನ್, ಇಲ್ಲಿ ಈ ಒಂದು ಪೋಯಮ್ ಅಲ್ಲಿ ಯಾರು ಡೇವಿಡ್ ಬ್ಯಾಟ್ಸನ್ ಅಂತಕ್ಕಂತಹ ಆಸ್ಟ್ರೇಲಿಯಾದ ಒಬ್ಬ ಕವಿ, ಆಸ್ಟ್ರೇಲಿಯಾದ ಅಥ್ಲೀಟ್ ಆಗಿರುವಂತಹ ಯಾರ ಬಗ್ಗೆ? ಬೆಟ್ಟಿ ಕತ್ಬರ್ಟ್. ಬೆಟ್ಟಿ ಕತ್ಬರ್ಟ್ ಅನ್ನೋರ ಬಗ್ಗೆ ಒಂದು ಪೋಯಮ್ ಅನ್ನ ಬರುತ್ತಾರೆ. ಹೇಗೆ ಅವರು ಫೇಮಸ್ ಆದರು, 4 ಗೋಲ್ಡ್ ಮೆಡಲ್ಸ್ ಅನ್ನ ಒಲಿಂಪಿಕ್ ಅಥ್ಲೆಟಿಕ್ಸ್ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಹೇಗೆ ಪಡ್ಕೊಂಡ್ರು, ಇದು ಪಡ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು ಅನ್ನೋದಕ್ಕೆ ಅವರನ್ನ ಗೌರವ ಅಂದ್ರೆ ಅವ್ರನ್ನ ಆರ್ಡ್ ಪೋಯಮ್ ಅಂತ ಕರೆಯೋದಕ್ಕೆ ಅವ್ರ ಬಗ್ಗೆ ಬರೆಯೋದು, ಅವರ ಒಂದು ಪ್ರಖ್ಯಾತಿಯ ಬಗ್ಗೆ ಬರೆದಂತಹ ಒಂದು ಪೋಯಮ್ ಇದೆ. ಇಲ್ಲಿ ನೋಡಿ, ಯು ಹ್ಯಾವ್ ಲರ್ನ್ಡ್ ನಿಮ್ಮ ಇದರಲ್ಲಿದೆ, ಇಂಟ್ರೊಡಕ್ಷನ್ ಇದೆ, ಹೌದಾ? ಅಂತಹ ಒಂದು ಸ್ಕೂಲ್ ಡೇಸ್ ಇದ್ದಾಗ ಅವ್ರು ಹೇಗೆ ಫೇಮಸ್ ಆಗಿದ್ರು ಅನ್ನೋದಕ್ಕೆ ಅವರು ಈ ಒಂದು ಪೋಯಮ್ ಅನ್ನ ಬರೆದರು. ಓಕೆ ಚಿಲ್ಡ್ರನ್, ಆಲ್ ಆಫ್ ಯು already listen this poem. Now we shall discuss the summary of this poem or meaning of the poem. Why did you run? The poet wrote about the Betty Cuthbert. Betty Cuthbert. He asked or he wrote about the Betty Cuthbert. Why did you run when your schoolmates were walking? ಯಾಕೆ ನೀನು ಓಡ್ತಾ ಇದ್ದೆ? ಯುವರ್ ಸ್ಕೂಲ್ಮೇಟ್ಸ್ ಆರ್ ಯುವರ್ ಕ್ಲಾಸ್ಮೇಟ್ಸ್ ಆರ್ ಯುವರ್ ಏಜ್ ಮೇಟ್ಸ್, ನಿಮ್ಮ ವಯಸ್ಸಿನವರು ಅಂದ್ರೆ ಬೆಟ್ಟಿ ಕತ್ಬರ್ಟ್ ಆಲ್ರೆಡಿ ರನ್ನಿಂಗ್ ಓಡ್ತಾ ಇದ್ದಾಳೆ. ಆದ್ರೆ ಅವ್ರ ಜೊತೆಯಲ್ಲಿರ್ತಕ್ಕಂತಹ ಅವ್ರ ಕ್ಲಾಸ್ಮೇಟ್ಸ್, ಅವರ ಜೊತೆಗಾರರು, ಸಹಪಾಠಿಗಳು, ದೇವರ್ ವಾಕಿಂಗ್, ಅವರೆಲ್ಲ ನಡೀತಾ ಇರೋದನ್ನ ಕಲಿತಾ ಇದಾರೆ, ಇವಳೆ ಓಡ್ತಾ ಇದ್ದಾಳೆ ಅಂದ್ರೆ ಅಷ್ಟು ಈಗಾಗಲೇ ಬಂದಿದ್ದವಳು ಅಂತ. ಸ್ಕೂಲ್ಮೇಟ್ಸ್ ವರ್ ವಾಕಿಂಗ್. ವೈ ಡಿಡ್ ಯು ರನ್? ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ಈಗ ನೋಡಿ, ಇವ್ರ ಕ್ಲಾಸ್ಮೇಟ್ಸ್ ಈಗ ಓಡೋಕೆ ಸ್ಟಾರ್ಟ್ ಮಾಡಿದ್ದಾರೆ, ಈಗ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ನಿಮ್ಮ ಕ್ಲಾಸ್ಮೇಟ್ಸ್ಗಳು ಅಂದ್ರೆ ಈಗ ಆಲ್ರೆಡಿ ಇರ್ತಕ್ಕಂತಹ ನಿಮ್ಮ ಕ್ಲಾಸ್ಮೇಟ್ಸ್, ನಿನ್ನ ಫ್ರೆಂಡ್ಸ್, ಇದು ಈಗ ಅವರು ರನ್ ಮಾಡುತ್ತಾ ಇರ್ಬೇಕಾದ್ರೆ ನೀನು ವೇಗವಾಗಿ ಓಡೋದನ್ನು ಕಲ್ತಿದೀಯ.
ಆದ್ರೆ ನಿಮ್ಮ ಕ್ಲಾಸ್ಮೇಟ್ಸ್ ಈಗ ಓಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಫ್ ದೇ ಸ್ಟಾರ್ಟೆಡ್ ರನ್, ಈಗಿನ ಅವರು ಓಡೋಕೆ ಸ್ಟಾರ್ಟ್ ಮಾಡಿದ್ರೆ ನೀನು ಈಗಾಗಲೇ ಅವ್ರು ಓಡೋಕೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ನೀನು ಅಲ್ಲೇ ವೇಗವಾಗಿ ಓಡ್ತಾ ಇದೆಯಾ. ಸ್ಪ್ರಿಂಟ್, ಫಾಸ್ಟ್ ರನ್, ವೆರಿ ಫಾಸ್ಟ್ ರನ್ ಅಂತ ಹೇಳ್ಬೋದು. ಇಫ್ ದೇ ಸ್ಟಾರ್ಟೆಡ್ ರನ್, ವೈ ಡಿಡ್ ಯು ಟ್ರೈನ್ ವೈನ್ ಅದರ್ಸ್ ವರ್ ಪ್ಲೇಯಿಂಗ್, ನೀನು ಆಲ್ರೆಡಿ ಟ್ರೈನಿಂಗ್. ಶಿ ವಾಸ್ ಸ್ಟಾರ್ಟೆಡ್ ದ ಟ್ರೈನಿಂಗ್ ಬಟ್ ಹರ್ ಕ್ಲಾಸ್ಮೇಟ್ಸ್ ಆರ್ ಜಸ್ಟ್ ಪ್ಲೇಯಿಂಗ್. ಇವರಿನ್ನು ಆಟ ಆಡ್ತಿದ್ದಾರೆ, ಈಗ ಆಟಕ್ಕೆ ಸೇರ್ಕೊಂಡು ರನ್ನಿಂಗ್ ಮಾಡ್ಕೊಂಡು ಈಗ ಇನ್ನೂ ಕಲಿತಾ ಇದಾರೆ. ಇವಳೇ ಟ್ರೈನಿಂಗ್ ತಗೊಳ್ತಾಳೆ, ಕೋಚಿಂಗ್ ತಗೊಳ್ತಾ ಇದಾರೆ. ಹ್ಯಾಕ್ ಹೀಗೆ ಅಂತ ಕೇಳಿ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ. ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ ಫನ್? ವಾಟ್ ವಾಸ್ ದ ಸೀಕ್ರೆಟ್, ಇದರ ರಹಸ್ಯ ಏನು? ಈ ರೀತಿ ಮಾಡೋದಕ್ಕೆ ಕಾರಣ ಏನು? ಇಷ್ಟೆಲ್ಲ ನೀನಿಷ್ಟು ಬೇಗ ಮುಂದೆ ಎಂತ ಬೇರೆಯವರೆಲ್ಲ ಓಡೋದನ್ನ, ಇನ್ನು ವೇಗವಾಗಿ ಓಡೋದನ್ನ, ಆಟ ಆಡೋದನ್ನ ಕಲಿಬೇಕಾದ್ರೆ ನೀನು ಆಲ್ರೆಡಿ ಶಿ ವಾಸ್ ಎ ಪ್ರೊಫೆಷನಲ್ ಪ್ಲೇಯರ್, ವೃತ್ತಿಪರ ಓಟಗಾರ್ತಿ ಆಗಿದ್ಯಾ. ಇದಕ್ಕೆ ಏನು ಕಾರಣ? ವಾಟ್ ವಾಸ್ ದ ರೀಸನ್, ವಾಟ್ ವಾಸ್ ದ ಸೀಕ್ರೆಟ್ that made it seem fun? It was so much fun for her. ಇದು ಒಂದು ರೀತಿ ಬೇರೆಯವರಿಗೆ ತಮಾಷೆ ಅಂತ ಕಾಣುತ್ತೆ. ಅಂದ್ರೆ ಇಷ್ಟು ವೇಗವಾಗಿ ಕೆಲವರೆಲ್ಲ ಎಕ್ಸ್ಟ್ರಾರ್ಡಿನರಿ ಇರ್ತಾರೆ. ಎಕ್ಸ್ಟ್ರಾರ್ಡಿನರಿ ಬಾಯ್ಸ್ ಚೈಲ್ಡ್ಹುಡ್ ಇದ್ದಾಗಲೇ ಬಾಯ್ಹುಡ್ ಇದ್ದಾಗಲೇ ಏನಾಗುತ್ತೆ, ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ಸ್ ಅನ್ನು ತೋರಿಸ್ತಾ ಇರ್ತಾರೆ. ಕೆಲವರೆಲ್ಲ ಇನ್ನು ನೋಡಿ 1ನೇ ಕ್ಲಾಸ್ ಪುಸ್ತಕ ಅಥವಾ 2ನೇ ಕ್ಲಾಸ್ ಬುಕ್ಸ್ ಓದಕ್ಕೆ ಬರಲ್ಲ. ನೋಡಿ ಕೆಲವರೆಲ್ಲ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ತಾರೆ. ಅವರ ವಯಸ್ಸಿಗೆ ಮೀರಿದಂತಹ ಸಾಧನೆಯನ್ನ ಆ ಒಂದು ಏಜ್ ಅಲ್ಲಿ ಮಕ್ಕಳು ಯಾರು ಮಾಡಿರಲ್ಲ, ಆದ್ರೆ ಇವರು ಕೆಲವರು ಮಾಡ್ತಿರ್ತಾರೆ. ಅಂತವ್ರನ್ನ ನಾವು ಎಕ್ಸ್ಟ್ರಾರ್ಡಿನರಿ ಅಂತ ಕರೀತೀವಿ. ಹಾಗೇನೆ ಇಲ್ಲಿ ಬೆಟ್ಟಿ ಕತ್ಬರ್ಡ್ ಆಲ್ಸೋ ಶಿ ವಾಸ್ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಇನ್ ದ ಫೀಲ್ಡ್ ಆಫ್ ಗೇಮ್ಸ್ ಆರ್ ಇನ್ ದ ಫೀಲ್ಡ್ ಆಫ್ ಅಥ್ಲೆಟಿಕ್ಸ್. ಅದು ಸ್ಪೋರ್ಟ್ಸ್ ಅಲ್ಲಿ ಇವಳು ಎಕ್ಸ್ಟ್ರಾರ್ಡಿನರಿ ಆಗಿದ್ದು. ಇವ್ರ ಏಜ್ ಮೇಟ್ಸ್, ಅವಳ ಒಂದು ಸಮಕಾಲೀನ, ಅವಳ ವಯಸ್ಸಿನ ಮಕ್ಕಳು ಇನ್ನು ವಾಕ್ ಮಾಡ್ತಾ ಇದ್ದಾರೆ, ಇವಳಲ್ಲೇ ಓಡ್ತಾ ಇದ್ದಾರೆ. ಅವ್ರು ಈಗ ಓಡ್ತಾ ಇದ್ದಾರೆ, ಇವಳಲ್ಲೇ ಫಾಸ್ಟ್ ವೇಗವಾಗಿ ಓಡ್ತಿದ್ದಾರೆ. ಅವರಿನ್ನು ಈಗ ಆಟದಲ್ಲಿ ಭಾಗವಹಿಸ್ತಿದ್ದಾರೆ, ಇವಳಲ್ಲೇ ಟ್ರೈನಿಂಗ್ ಪಡ್ಕೊಳ್ತಾಳೆ. ಎದ್ರ ಮುಂದೆ ಇದ್ದಾಳೆ, ಎಲ್ಲರಿಗಿಂತ ಮುಂದೆ ಇದ್ದಾಳೆ. ವಾಟ್ ವಾಸ್ ದ ಸೀಕ್ರೆಟ್? ಇದರ ಗುಟ್ಟೇನು, ಇದರ ರಹಸ್ಯ ಏನು, ಇದ್ರ ನಿನಗಿರ್ತಕ್ಕಂಥ ಆಸಕ್ತಿ ಅಥವಾ ಅವಳಿರ್ತಕ್ಕಂಥ ಧೈರ್ಯನೋ, ಅವಳಿರ್ತಕ್ಕಂಥ ಶಕ್ತಿ ಯಾವುದು ಅಂತ ಅವರು ಕೇಳ್ತಾ ಅವ್ರ ಬಗ್ಗೆ ಬರೀತಾ ಇದ್ದಾರೆ. Was it the feel of the fresh air and sunshine? Was it the stir of the breeze in your hair? ನೋಡಿ, was it the feel, ಇದು ಒಂದು ಭಾವನೆ. Was it the feel of the fresh air? ಅಂದ್ರೆ ಈ ಓಡ್ತಾ ಇರ್ಬೇಕಾದ್ರೆ ಒಂದೇನೋ ಫ್ರೆಶ್ ಸುಮಧುರವಾಗಿರ್ತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಗಾಳಿ ಬಂದ. ಅಂಡ್ ಸನ್ಶೈನ್, ಫ್ರೆಶ್ ಏರ್ ಮತ್ತು ಸನ್ಶೈನ್, ಸೂರ್ಯನ ಒಂದು ಹೊಳಪು, ಸೂರ್ಯನ ಒಂದು ಪ್ರಕಾಶಮಾನ ಹೇಳ್ಬೋದು ನಾವು, ಪ್ರಕಾಶಮಾನ. ಫ್ರೆಶ್ ಏರ್ ಅಂಡ್ ಸನ್ಶೈನ್. ವಾಸ್ ಇಟ್ ದ ಸ್ಟರ್ ಅಂದ್ರೆ ನಿನ್ನನ್ನು ಉರಿದುಂಬಿಸ್ತಾ ಇದೆಯಾ? ಅವು ಉರಿದುಂಬಿಸ್ತಾ ಇದಾವ ನೀನು ಓಡ್ತಾ ಇರ್ಬೇಕಾದ್ರೆ. ಇವಳು ರನ್ನಿಂಗ್ ರೇಸ್ ಅನ್ನು ಫಾಸ್ಟ್ ಆಗಿ ವೇಗವಾಗಿ ನೋಡ್ತಿರ್ಬೇಕಾದ್ರೆ ಫ್ರೆಶ್ ಏರ್ ಮತ್ತು ಅಂದ್ರೆ ಸುಮಧುರವಾದಂತಹ ಗಾಳಿ ಮತ್ತು ಪ್ರಕಾಶಮಾನ, ಸೂರ್ಯನ ಪ್ರಕಾಶಮಾನತೆ ನಿನ್ನನ್ನು ಉರಿದುಂಬಿಸ್ತಿದ್ಯಾ. ಇದು ಸೀಕ್ರೆಟ್ ಅನ್ನೆಂದು. ವಾಸ್ ಇಟ್ ದ ಸ್ಟರ್ ಆಫ್ ದ ಬ್ರೀಸ್ ಇನ್ ಯುವರ್ ಹೇರ್? ನೋಡಿ, ಆ ಬ್ರೀಸ್, ತಂಪಾದ ಗಾಳಿ, ತಂಗಾಳಿ, ಬ್ರೀಸ್, ನಿನ್ನ ಹೇರ್ ಗಾಳಿ ಹೋಗ್ತಾ ಇರ್ತದೆ, ಗಾಳಿಗ ಚೆಲ್ಲಾಪಿಲ್ಲಿಯಾಗಿ ಹಾಕ್ತಾ ಇದೆಯಲ್ಲ, ಅದು ಅಂದ್ರೆ ಇವು ನಿನ್ನ ಗಾಳಿಯಲ್ಲಿ ನಿನ್ನ ಕೂದಲಲ್ಲಿ ಹೋಗ್ತಾ ಇದೆಯಲ್ಲ ಆ ಗಾಳಿ, ಬ್ರೀಸ್, ತಂಪಾದ ಗಾಳಿ, ಪ್ರಕಾಶಮಾನವಾದ ಸುಮಧುರವಾದ ಗಾಳಿ ಹೋಗ್ತಾ ಇದೆಯಲ್ಲ, ಅದು ನಿನಗೆ ಉರಿದುಂಬಿಸ್ತಾ ಇದವ ನೀನು ಓಡೋದಕ್ಕೆ ಅಂತ ಹೇಳಿ ಅವರು ಕೇಳ್ತಾರೆ. ಇದೇ ಆ ಸೀಕ್ರೆಟ್ ನಿನ್ನ. ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯು ವರ್ ಸ್ಪೆಷಲ್? ವಾಟ್ ಈಸ್ ದ ಸ್ಪೆಷಲ್ ಕ್ವಾಲಿಟಿ? ವಾಟ್ ಈಸ್ ದ ಸ್ಪೆಷಲ್ ಕ್ವಾಲಿಟಿ? ದ ಕೋಚ್ of the trainer, the coacher was identified, recognized. Okay, what was the quality of in her? ನಿನ್ನಲ್ಲಿರ್ತಕ್ಕಂಥದ್ದು ವಾಟ್ ಇಸ್ ದ ಸ್ಪೆಷಲ್ ಕ್ವಾಲಿಟಿ? ನಿನ್ನಲ್ಲಿರುವಂತಹ ವಿಶೇಷವಾದ ಗುಣ ಏನು? ಏನ್ ಕಂಡಿಡಿದ್ರು, ಏನ್ ಕಂಡುಕೊಂಡು ನಿನಗೆ ಅವರು ಟ್ರೈನ್ ಅಪ್ ಕೊಟ್ರು ಅಂತ ಕೇಳ್ತಾರೆ.
ವಾಟ್ ಮೇಡ್ ದ ಕೋಚ್, ವಾಟ್ ವಾಸ್ ದ ಏನ್ ಕಂಡು ರೆಕಗ್ನೈಸ್, ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್, ವಾಟ್ ವಾಸ್ ದ ಸ್ಪೆಷಲ್ ಕ್ವಾಲಿಟಿ ವಾಸ್ ಫೈಂಡ್ ಔಟ್ ಆರ್ ಐಡೆಂಟಿಫೈಡ್ ಇನ್ ಯುವರ್ ಸ್ಟ್ರೆಂತ್. ನಿನ್ನ ಒಂದು ಶಕ್ತಿಯಲ್ಲಿ ಏನನ್ನ ಕಂಡುಹಿಡ್ಕೊಂಡ್ರು, ಏನು ಗುರುತಿಸಿದ್ರು. ರೆಕಗ್ನೈಸ್ ಮೀನ್ಸ್ ಐಡೆಂಟಿಫೈಡ್, ಗುರುತಿಸಿದ್ರು. ಯು ವರ್ ಸ್ಪೆಷಲ್, ನೀನು ಸಮ್ ಒನ್ ಸ್ಪೆಷಲ್. ವಾಟ್ ವಾಸ್ ದ ಸಮ್ ಕ್ವಾಲಿಟಿ, ಸಮ್ ಒನ್ ಸ್ಪೆಷಲ್ ಕ್ವಾಲಿಟಿ ಇನ್ ಹರ್, ಅವಳಲ್ಲಿರ್ತಕ್ಕಂತಹ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಕಂಡುಹಿಡ್ಕೊಂಡ್ರು, ಹೇಗೆ ಗುರುತಿಸಿದ್ರು. ಎಲ್ಲ ಕೋಚರ್ಸ್ ಎಲ್ಲರಿಗೂ ಕರೆದು ಬಾರ ಕೋಚ್ ಕೊಡ್ತೀನಿ ಕರೆಯಲ್ಲ. ಸಮ್ ಕೋಚರ್ಸ್ ಆರ್ ಐಡೆಂಟಿಫೈಡ್, recognized, he was one of the best player or best student ಅಂತ ಹೇಳಿ ಕಂಡುಹಿಡ್ಕೊಂಡ. ಒಬ್ಬ ಟೀಚರ್ ಆದನು, ಒಬ್ಬ ಟ್ರೈನ್ ಅಪ್ ಮಾಡ್ತಕ್ಕಂತಹ ವ್ಯಕ್ತಿ ಈ ರೀತಿ ಕಂಡುಹಿಡ್ಕೊಂಡು ಅವನು ಅವರಿಗೆ ಟ್ರೈನ್ ಅಪ್ ಮಾಡ್ತಾನೆ. ಏನ್ ಕಂಡುಹಿಡ್ಕೊಂಡ್ರು, ವಾಸ್ ಇಟ್ ಬಿಕಾಸ್, ಅದಕ್ಕೆ ಏನ್ ಕಾರಣ ಅಂದ್ರೆ, ಯಾಕೆಂದ್ರೆ ಯು ಹ್ಯಾಡ್ ಕರೇಜ್ ಟು ಸ್ಪೇರ್, ನಿನ್ನಲ್ಲಿರುವಂತಹ ಹೆಚ್ಚಾದ ಧೈರ್ಯವೇ ಕಾರಣ. ಏನು, ಯಾಕೆ ನಿನ್ನನ್ನ ಆಯ್ಕೆ ಮಾಡಿಕೊಂಡ್ರು ಟ್ರೈನ್ ಅಪ್ ಕೊಡೋಕೆ ಅಂದ್ರೆ ನಿನ್ನಲ್ಲಿರುವಂತಹ ಅತಿಯಾದಂತಹ ಧೈರ್ಯ. ಸ್ಪೇರ್ ಜಾಸ್ತಿ, ಸ್ಪೇರ್ ಅಂತ ಅಂದ್ರೆ ಜಾಸ್ತಿ ಇರ್ತಕ್ಕಂಥ, ಕೆಲವರಿಗೆ ಧೈರ್ಯ ಇಲ್ಲಿ. ಯು ಹ್ಯಾಡ್ ಕರೇಜ್ ಟು ಸ್ಪೇರ್, ನಿನ್ನಲ್ಲಿರುವಂತಹ ಅತಿಯಾದ ಧೈರ್ಯವನ್ನೇ ಅದಕ್ಕೆ ಒಂದು ಸ್ಪೆಷಲ್ ಕ್ವಾಲಿಟಿನ ನಿನ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋಕೆ, ಟ್ರೈನ್ ಅಪ್ ಕೊಡೋದಕ್ಕೆ ಆ ಒಂದು ಕ್ವಾಲಿಟಿಯನ್ನು ಗುರುತಿಸಿದ್ರ, ಅಲ್ಲಿದ್ದ ನಿನ್ನ ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ನಿನ್ನಲ್ಲಿರ್ತಕ್ಕಂಥ ವಿಶೇಷವಾದ ಗುಣವನ್ನು ಏನಪ್ಪ ಅಂದ್ರೆ ಅತಿಯಾದಂತಹ ಧೈರ್ಯ. ಆ ಧೈರ್ಯವನ್ನ ನೋಡಿ ನಿನಗೆ ಅವರು ಟ್ರೈನ್ ಅಪ್ ಕೊಡೋದಕ್ಕೆ ಒಪ್ಕೊಂಡ್ರ, ಟ್ರೈನ್ ಅಪ್ ಗುರುತಿಸಿದ್ರ ನಿಮ್ಮ ಕೋಚ್ ಅಥವಾ ಟ್ರೈನರ್ ಅಂತೇಳಿ ಆ ಪೊಯೆಟ್, ಕವಿ ಬರಿತಾ ಇದ್ದಾನೆ. ಶೋಯಿಂಗ್ ಯುವರ್ ವಿಲ್ ವೆನ್ ದ ಮಸಲ್ಸ್ ವರ್ ಆಚಿಂಗ್, ಶೋಯಿಂಗ್ ಯುವರ್ ಡಿಸೈರ್, ಏನು ನಿನ್ನ ಒಂದು ಅಪೇಕ್ಷೆ, ಡಿಸೈರ್ ಇಚ್ಛೆ, ಇಷ್ಟ, ವಿಲ್ನೆಸ್, ಡಿಸೈರ್, ನಿನ್ನಲ್ಲಿರ್ತಕ್ಕಂತಹ ಇಚ್ಛೆ ಬಹಳಷ್ಟು ಉತ್ಕೃಷ್ಟವಾದಂತಹ ಇಚ್ಛೆ ಏನು ತೋರಿಸಿದೆ ಅದು. ವೆನ್ ದ ಮಸಲ್ಸ್ ವರ್ ಹ್ಯಾಚಿಂಗ್, ವೆನ್ ದ ಮಸಲ್ಸ್ ವರ್ ಪೇನ್, ನಿನ್ನಲ್ಲಿ ಆ ಮಸಲ್ಸ್ ನೋವು ಬಂದರೂ ಕೂಡ ಆ ನೋವನ್ನು ಲೆಕ್ಕಿಸಿದರೆ ನಿನ್ನಲ್ಲಿರುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿದೆಯಾ. ಅಂದ್ರೆ ನೋವು ಬರ್ತಾ ಇದ್ರು ಕೂಡ ನಾನೊಂದು ಗುರಿ ಮುಟ್ಟಬೇಕು ಅಂತೇಳಿ ಓಡ್ತಕ್ಕಂಥದ್ದನ್ನ ಆ ಒಂದು ಕೋಚರು ಗಮನಿಸಿದ್ದಾರೆ. ನೋವು ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಓಡ್ತಾ ಇದ್ದೆ. ವೆನ್ ದ ಮಸಲ್ಸ್ ವರ್ ಹ್ಯಾಚಿಂಗ್, ಮಸಲ್ಸ್ ಅಂದ್ರೆ ಈ ನರ ಅಥವಾ ಮಾಂಸಖಂಡಗಳಲ್ಲಿ, ಅವುಗಳಲ್ಲಿ ನೋವು ಬಂದರೂ ಕೂಡ ಅವುಗಳನ್ನು ಗಮನಿಸದೆ ನೀನು ಓಡ್ತಾ ಇದ್ದೆ. ಹ್ಯಾಚಿಂಗ್, ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್, ನೋಡಿ, ಎ ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಅಂಡ್ ಮಚ್ ಟು ಬಿ ಲರ್ನ್ಡ್. ಲಾಂಗ್ ಸ್ಪೆಲ್ಸ್, ಎ ಪೀರಿಯಡ್ ಆಫ್ ಟೈಮ್ಸ್ ಅಂದ್ರೆ ಬಹಳಷ್ಟು ಸಮಯ ತರಬೇತಿಯಲ್ಲಿ ಅವಳು ಶ್ರಮ ವಹಿಸಿದೆ, ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್, ಎಫರ್ಟ್ ಅಂದ್ರೆ ತನ್ನ ಸಾಮರ್ಥ್ಯವನ್ನ ಹಾಕ್ತಕ್ಕಂಥದ್ದು. ಲಾಂಗ್ ಸ್ಪೆಲ್ಸ್, ಎ ಪೀರಿಯಡ್ ಆಫ್ ಟೈಮ್ ಆಫ್ ಎಫರ್ಟ್ ಅಂಡ್ ಮಚ್ ಟು ಬಿ ಲರ್ನ್ಡ್, ಹೆಚ್ಚು ಕಲಿತಾ ಇದ್ರು, ಹೆಚ್ಚು ಸಮಯ ಅದರಲ್ಲೇ ತೊಡಗಿಕೊಳ್ತಾ ಇದ್ರು, ತನ್ನ ಸಾಮರ್ಥ್ಯವನ್ನು ಅಲ್ಲಿ ಹಾಕ್ತಾ ಇದ್ರು. ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್, ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್, ಬೇರೆಯವರು ಗಮನ ತಿರಸ್ಕರಿಸಿದ್ರೆ, ರಿಜೆಕ್ಟ್ ಅಂದ್ರೆ ತಿರಸ್ಕರಿಸಿದ್ರೆ, ಬಟ್ ಯು ಆರ್ ಹೀಡಿಂಗ್ ದ ವರ್ಡ್ಸ್, ತುಂಬಾ ಗಮನ ಹರಿಸಿ ಕೇಳ್ತಾ ಇದ್ದೆ. ಅವರು ಹೇಳ್ತಕ್ಕಂತಹ ಯಾರಾದರೂ ಸಲಹೆಗಳನ್ನು ಕೊಟ್ರೆ, ಗೈಡೆನ್ಸ್, ಅಡ್ವೈಸ್ ಕೊಟ್ರೆ ತುಂಬಾ ಗಮನ ಹರಿಸಿ ಕೇಳ್ತಕ್ಕಂಥ ಸಾಮರ್ಥ್ಯದಲ್ಲಿ ನೋಡಿ ಮಕ್ಕಳೇ. ಅದಕ್ಕೆ ಹೇಳೋದು, ನಾವು ಯಾವುದನ್ನು ಹೀಡ್ಲೆಸ್ ಅಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಅಂದ್ರೆ ನಾವು ಯಾವಾಗಲೂ ಏನ್ ಮಾಡಬಾರ್ದು, ಬೇರೆಯವರ ಹೇಳ್ತಕ್ಕಂತಹ ಸಲಹೆಗಳನ್ನ ಕಡೆಗಣಿಸಬಾರ್ದು, ತಿರಸ್ಕರಿಸಬಾರ್ದು. ನೀವು ಫಸ್ಟ್ ಲೆಸನ್ ನೋಡಿದ್ರಿ, ದ ಎನ್ಚಾಂಟೆಡ್ ಫೂಲ್, ಆ ಲೆಸನ್ ಅಲ್ಲಿ ನೋಡಿದ್ರಿ ಏನು, ಆಲ್ ಆಫ್ ದ ಪಾಂಡವಾಸ್ ಆರ್ ಧರ್ಮರಾಯಸ್ ಯುಧಿಷ್ಠಿರಾಸ್ ಬ್ರದರ್ಸ್ ವರ್ ಡೈಡ್. ವೈ? ಬಿಕಾಸ್ ದೇ ವರ್ heedless the warning of action. Do you know
ಓದ್ತಿದ್ದಾರೆ ಓದಿರ್ಲಿ ಫಸ್ಟ್ ಲೆಸನ್ ಎಲ್ಲರೂ ಕೂಡ ಹಾಗೆ ಓದಿ ಬಿದ್ರು. ಯಾಕೆ? ಅವರು ವಾರ್ನಿಂಗ್ ಅನ್ನ ಕೇರ್ಲೆಸ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಹಾಗಾಗಿ ಎಲ್ಲರೂ ಕೂಡ ಸತ್ತಂತೆ ಬಿದ್ರು, ಅನ್ಕಾನ್ಶಿಯಸ್ ಆಗಿ ಬಿದ್ರು. ಬಟ್ ಯುಧಿಷ್ಠಿರ ಡಿಡ್ ನಾಟ್ ಹೀಡ್ಲೆಸ್ ದ ವಾರ್ನಿಂಗ್ ಆಫ್ ಆಕ್ಷನ್. ಯಮನ ಒಂದು ವಾರ್ನಿಂಗ್ ಅನ್ನು ಅವರು ನೆಗ್ಲೆಕ್ಟ್ ಮಾಡಲಿಲ್ಲ, ತಿರಸ್ಕರಲ್ಲ, ಕೇಳ್ಕೊಂಡ್ರು ಸಹಾಯ. ಹಾಗೆ ಇಲ್ಲಿ ಬೆಟ್ಟಿ ಕತ್ಬರ್ಟ್ heeding the words or advisors ನೋಡಿ. ಬಟ್ ಅದರ್ಸ್ ರಿಜೆಕ್ಟೆಡ್, ಬೇರೆಯವರು ತಿರಸ್ಕರಿಸಿದಂತಹ ಸಮಯದಲ್ಲಿ ನೀನು ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್, ಬೇರೆಯವರು ತಿರಸ್ಕರಿಸಿದಾಗ ನೀನು ಅವರ ಅಡ್ವೈಸ್ ಅನ್ನ, ಸಲಹೆಗಳನ್ನ ಒಪ್ಕೊಂಡೆ, ಗಮನಹರಿಸಿ ಕೇಳಿಕೊಂಡೆ. ಗಮನವಿಟ್ಟು ಕೇಳೋದು ಹೀಡಿಂಗ್ ಅಂದ್ರೆ ಗಮನಹರಿಸುವುದು. ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್ ನೋಯಿಂಗ್ ದಟ್ ವಿನ್ನಿಂಗ್ ಕುಡ್ ಓನ್ಲಿ ಬಿ ಹಾರ್ಮ್. ಯಾಕೆಂದ್ರೆ ನಿಮಗೆ ಗೊತ್ತಿತ್ತು ಗೆಲುವು ಒಂದೇ ನನ್ನ ಒಂದು ಗಳಿಸ್ತಕ್ಕಂಥದ್ದು. ನಾನು ಗಳಿಸೋದು ಏನಪ್ಪಾ ಅಂದ್ರೆ ನಾನು ಜಯ ಗಳಿಸೋದಕ್ಕೋಸ್ಕರನೇ ಇರೋದು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಮುಟ್ಕೊಂಡಿದ್ದು. ಟೈಮ್ ಸ್ಲಿಪ್ಡ್ ಅವೇ ದೆನ್ ಕೇಮ್ ದ ಒಲಿಂಪಿಕ್ಸ್. ಟೈಮ್ ಜಾರ್ತು, ಟೈಮ್ ಆಯ್ತು, ಸಮಯ ಮುಗಿದ, ಬರ್ತಾ ಹೋಯ್ತು. ಸ್ಲಿಪ್ಡ್ ಅವೇ, ಜಾರದು ಅಂದ್ರೆ ಮುಂದೆ ಹೋಗೋದು. ಟೈಮ್ ಸ್ಲಿಪ್ಡ್ ಅವೇ ದೆನ್ ಕೇಮ್ ದ ಒಲಿಂಪಿಕ್ಸ್. ಒಲಿಂಪಿಕ್ ಗೇಮ್ಸ್ ಬಂತು. ಎವ್ರಿ 4 years once the Olympic games was conducted in the world. ಇಡೀ ಜಗತ್ತಲ್ಲೇ ಅತ್ಯುನ್ನತವಾದ ಸ್ಪೋರ್ಟ್ಸ್ ಈವೆಂಟ್ಸ್ ಅಂದ್ರೆ, ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಂದ್ರೆ ಒಲಿಂಪಿಕ್ ಗೇಮ್ಸ್. ಇಡೀ ಜಗತ್ತಿನಾದ್ಯಂತ ಯಾವುದೇ ರಾಷ್ಟ್ರದ, ಎಲ್ಲ ರಾಷ್ಟ್ರಗಳು ಬಹಳಷ್ಟು ಸ್ಪರ್ಧೆಗಳು ನಡೀತಾ ಇರ್ತವೆ. ಯಾವ ರಾಷ್ಟ್ರದಲ್ಲಿ ಅತ್ಯಂತ ವೇಗವಾಗಿ ಕೊಡ್ತಾರೆ ಅವರು ಆ ಒಂದು ಕಾಂಪಿಟೇಷನ್ ಭಾಗವಹಿಸ್ತಾರೆ. ಸಿನ್ಸ್ 1896 ಇನ್ ಅಥೆನ್ಸ್ ಗ್ರೀಕ್ ಕಂಟ್ರೀಸ್, ಅವಾಗಲಿಂದ ಪ್ರಾರಂಭ ಆಗಿದೆ ಅಥ್ಲೆಟಿಕ್ಸ್, ಈ ಒಲಿಂಪಿಕ್ ಗೇಮ್ಸ್ ಅಂತಕ್ಕಂಥದ್ದು. ಇವತ್ತಿಗೂ ಕೂಡ ಪ್ರತಿ 4 ವರ್ಷಗಳಿಗೊಮ್ಮೆ ಸಮ್ಮರ್ ಅಥ್ಲೆಟಿಕ್ಸ್ ನಡೀತಾ ಇದೆ. ಆ ಒಂದು ಗೇಮ್ಸ್ ಬಂದೇ ಬಿಡ್ತು. ಟೈಮ್ ಸ್ಲಿಪ್ಡ್ ಅವೇ ದೆನ್ ಕೇಮ್ ದ ಒಲಿಂಪಿಕ್ಸ್. ಸ್ಟಿಲ್ ಇನ್ ಯುವರ್ ಟೀನ್ಸ್, ಜಸ್ಟ್ ಟೀನೇಜ್, 18 years old ಗರ್ಲ್. ಕೇವಲ 18 ವರ್ಷದ ವಯಸ್ಸಿನ ಹುಡುಗಿ, ಇನ್ನು ಟೀನೇಜ್. ಸ್ಟಿಲ್ ಈಗಲೂ ಕೂಡ ಇನ್ನು ಅವಳು ಯು ಆರ್ ಟೀನ್ಸ್ ಬಟ್ ಸ್ಪರ್ಡ್ ಆನ್ ಬೈ ದ ಚೀರ್ಸ್. ಆದರೆ ಬಟ್ ಪ್ರೋತ್ಸಾಹ, ಹುರಿದುಂಬಿಸುವುದು, ಪ್ರೋತ್ಸಾಹ ಕೊಡೋದು, ಆನ್ ಬೈ ದ ಚೀರ್ಸ್. ಜನ ಇದೇನು ನೋಡ್ತಾ ಇದ್ರಲ್ಲ ಆ ಒಲಿಂಪಿಕ್ಸ್ ಸ್ಪೋರ್ಟ್ಸ್ ಗೇಮ್ಸ್ ಅನ್ನ, ಅವರ ಒಂದು ಕೂಗುಗಳು, ಜೈಕಾರಗಳು, ಅವು ನಿನಗೆ ಪ್ರೋತ್ಸಾಹ ಕೊಟ್ಟವು. ಅಲ್ಲಿ ನೆರೆದಂತಹ ಜನ ಇನ್ನು ಚಿಕ್ಕ ವಯಸ್ಸಲ್ಲಿ 18 ವರ್ಷಕ್ಕೆ ಎಷ್ಟು ವೇಗವಾಗಿ ಓಡ್ತಾ ಇದ್ದಾಳೆ ಅಂತೇಳಿ ಎಲ್ಲ ಕ್ಲಾಪ್ಸ್ ಮತ್ತು ಜೋರಾಗಿ ಕೂಗ್ತಕ್ಕಂತಹ ಕೂಗು ನಿನಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟು. ಗ್ಲೋರಿ ಅಟ್ ಲಾಸ್ಟ್, ವಿಕ್ಟರ್. ಗ್ಲೋರಿ ಅಂದ್ರೆ ಫೇಮಸ್, ಪ್ರೈಸ್, ಖ್ಯಾತಿ, ಗೌರವ ಬಂತು, ಪ್ರಖ್ಯಾತಿ ಬಂತು, ಫೇಮಸ್ ಆಗ್ತಾ ಹೋದೆ. ಗ್ಲೋರಿ ಅಟ್ ಲಾಸ್ಟ್, ಕೊನೆಗೆ ಇದೆಲ್ಲದರಿಂದ ನೀನು ಪ್ರಖ್ಯಾತಿಯನ್ನು ಪಡ್ಕೊಂಡೆ, ಫೇಮಸ್ ಆದೆ. ಗ್ಲೋರಿ ಅಟ್ ಲಾಸ್ಟ್ ಹ್ಯಾಸ್ ಯು ಗೈನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್. ಏನದು, ಯಾವ ರೀತಿ ಪ್ರಖ್ಯಾತಿ ಆದಂದ್ರೆ 3 ಗೋಲ್ಡ್ ಮೆಡಲ್ಸ್, ಬಂಗಾರ ಪದಕಗಳು. ಪ್ರಥಮ ಪ್ರೈಸ್ ಪಡ್ಕೊಂಡು, ಫಸ್ಟ್ ಪ್ರೈಸ್ ಪಡ್ಕೊಂಡು, ಫಸ್ಟ್ ಪ್ಲೇಸ್ ತಗೊಂಡು ಆಸ್ ಯು ಗೈನ್ಡ್ ಪಡ್ಕೊಂಡೆ. ಆ್ಯಂಡ್ ಯುವರ್ ಗೋಲ್ಡ್ ಮೆಡಲ್ಸ್, ಬಂಗಾರ ಪದಕಗಳನ್ನ ಒಲಿಂಪಿಕ್ ಗೇಮ್ಸ್ ಅಲ್ಲಿ 1956 ಒಲಿಂಪಿಕ್ ಗೇಮ್ಸ್ ಇನ್ ಮೆಲ್ಬೋರ್ನ್ನಲ್ಲಿ ನಡೆದಂತಹ ಒಲಿಂಪಿಕ್ ಗೇಮ್ಸ್ ಅಲ್ಲಿ 3 ವಿಭಾಗಗಳಲ್ಲಿ ಬಂಗಾರದ ಪದಕಗಳನ್ನ ಗೆದ್ದುಕೊಂಡ್ಲು. 100 meters, 200 meters and 4 into 100 meters ರಿಲೇ. ನೋಡಿ, ಒಂದೇ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಮಹಿಳೆಯರ ವಿಭಾಗದಲ್ಲಿ 3 ಗೋಲ್ಡ್ ಮೆಡಲ್ಸ್. ಒಂದಲ್ಲ ಎರಡಲ್ಲ, ವೇಗವಾಗಿ ಮಾಡೋದು. ಕೆಲವರೆಲ್ಲ ಒಂದು ಯಾರು ಸ್ಪೆಷಲೈಸ್ ಇರ್ತಾರೆ, ಬರೀ 100 meters ರನ್ನಿಂಗ್ ರೇಸ್, ಆರ್ ಓನ್ಲಿ 200 meters ರನ್ನಿಂಗ್ ರೇಸ್, ಆರ್ 400 meters. ಬಟ್ ಶಿ ಗೇನ್ಡ್ 3
competitions, 3 races, 100-meter running race, 200-meter running race, and 4 into 100 relay competition. In these 3 athletics, 3 events, she gained 3 gold medals. ಒಂದರಗೂ ಕಮ್ಮಿ ಆಗಿರ್ಬೋದು. ಒಂದರಾಗ ಬೆಳ್ಳಿ ಪದಕ, ಸಿಲ್ವರ್ ಹಾಗೂ ಕ್ರೌಚ್ ತಗೊಂಡೇ ಇಲ್ಲ. 3 ಆಟದಲ್ಲೂ ಕೂಡ 3 ಕಾಂಪಿಟೇಷನ್ ಸ್ಪರ್ಧೆಗಳನ್ನು ಕೂಡ ಇವಳು ಬಂಗಾರದ ಪದಕಗಳನ್ನು ಗೆದ್ದು in 1956. And in 1964, she gained another gold medal in 400 meters running race competition. Running race ಅಲ್ಲಿ ಮತ್ತೆ 1964ರಲ್ಲಿ ಮತ್ತೊಂದರಲ್ಲಿ ಗೋಲ್ಡ್ ಮೆಡಲ್. ನೋಡಿ, ಒಟ್ಟು 4 ಗೋಲ್ಡ್ ಮೆಡಲ್ನ ಈ ಕಡಿಮೆ ಡಿಸ್ಟೆನ್ಸ್, ಕಡಿಮೆ ವೇಗದಲ್ಲಿ ಅಂದ್ರೆ 100 ಮೀಟರ್ 200 ಮೀಟರ್ ಅಲ್ಲಿ 4 ಗೋಲ್ಡ್ ಮೆಡಲ್ ತಗೊಂಡಂತಹ ಮತ್ತೊಬ್ಬ ಸಾಧಕಿಯರು ಬೇರೆ ಯಾರು ಕೂಡ ಇಲ್ಲ. ಆಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್, ಎ ಟೈಮ್ ಟು ರಿಮೆಂಬರ್ ದ ರೆಸ್ಟ್ ಆಫ್ ಯುವರ್ ಇಯರ್ಸ್. ಇದು ಮರೆಯಲಾರದಂತಹ ನೆನಪು. ಅವರಿಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಇದು ಮರೆಯಲಾರದಂತಹ ಒಂದು ನೆನಪಿನ ಒಂದು ಕ್ಷಣ. 3 ಗೋಲ್ಡ್ ಮೆಡಲ್ನ ಒಂದೇ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಪಡ್ಕೊಂಡಂತಹ ಮಹಿಳೆ ಮತ್ತೊಬ್ಬರಿಲ್ಲ. ಅಂತಹ ಒಂದು ಸಾಧನೆಯನ್ನು ಮಾಡಿದ್ರು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ, ಬೇರೆಯವರೆಲ್ಲ ವಾಕ್ ಮಾಡ್ಬೇಕಾದ್ರೆ ನೀನು ಓಡ್ತಾ ಇದ್ದೆ, ಬೇರೆಯವ್ರು ಓಡ್ಬೇಕಾದ್ರೆ ನೀನು ಅಲ್ಲೇ ವೇಗವಾಗಿ ಓಡ್ತಾ ಇದ್ದೆ, ಬೇರೆಯವ್ರೇನು ಆಟಕ್ಕೆ ಸೇರ್ತಾ ಇರ್ಬೇಕಾದ್ರೆ ನೀನು ಅಲ್ಲೇ ಟ್ರೈನಿಂಗ್ ಪಡ್ಕೊಳ್ತಾ ಇದ್ದೆ. ಹಾಗೇನೆ ನಿನ್ನಲ್ಲಿರ್ತಕ್ಕಂತಹ ಗುಣ, ಬೆಟ್ಟಿ ಕತ್ಬರ್ಡ್ ಅಲ್ಲಿರ್ತಕ್ಕಂತಹ ಗುಣ ಏನಪ್ಪ ಅಂದ್ರೆ, ಈ ರೀತಿ ಮಾಡಿದ್ದವಳು. ಅವರು ಎಲ್ಲ ಕ್ಲಾಸ್ಮೇಟ್ಸ್ಗಿಂತ ಮುಂದೆನೆ ಅವರು ಮುಂದುವರೆದು, ಜೊತೆಗೆ ಶಿ ಹ್ಯಾಡ್ ಎ ಕರೇಜ್. ಇಟ್ ಈಸ್ ದ ಸೀಕ್ರೆಟ್ ಆಫ್ ದ ಸ್ಪೆಷಲ್ ಕ್ವಾಲಿಟಿ ಆಫ್ ಹರ್. ಅವಳಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂತಹ ಧೈರ್ಯದ ಗುಣ, ಆ್ಯಂಡ್ ಇಸ್ ವಿಲ್ಲಿಂಗ್ನೆಸ್, ಡಿಸೈರ್, ಅವಳಲ್ಲಿರ್ತಕ್ಕಂಥ ಒಂದು ಇಚ್ಛೆ, ಅಪೇಕ್ಷೆ, ಜೊತೆಗೆ ಶಿ ಹೀಡ್ ದ ವರ್ಡ್ಸ್, ಹೀಡ್ ದ ಅಡ್ವೈಸಸ್. ಅವಳು ಬೇರೆಯವರ ಒಂದು ಸಲಹೆಗಳನ್ನು ಗಮನವಿಟ್ಟು ಹೇಳ್ತಕ್ಕಂತಹ ಗುಣ. ಇವೆಲ್ಲದರಿಂದಾಗಿ ಕೊನೆಗೆ ಅಂತಿಮವಾಗಿ ಪ್ರಖ್ಯಾತಿಯನ್ನ ಪಡೆದಂತಹ ಮಹಿಳೆ ಯಾರು? ಬೆಟ್ಟಿ ಕತ್ಬರ್ಡ್. ಇವರು 4 ಗೋಲ್ಡ್ ಮೆಡಲ್ ಪಡ್ಕೊಂಡಿರ್ತಕ್ಕಂತಹ ಮಹಿಳೆಯಾಗಿದ್ದಾರೆ. Okay children, now all of you listen the summary of this poem. Okay children, now today you listen the summary of this poem, and after completed the summary, you are listening the summary, then tomorrow you will write the summary of this poem. That is the homework for today's class. Okay children, now just listen. I tell you the summary of the poem. Just you listen carefully, and tomorrow you will read the poem once again and write in your own words the summary of the poem. This is the homework for today's class. Okay children, now listen the summary of this poem. Okay children, listen the summary of this poem. This is a poem about Elizabeth Cuthbert, a great sprinter hailing from Australia. At the 1956 David Batson Summer Olympics held at Melbourne, she won gold medals in the 100 meter and 200 meters along with the 4 into 100 meters relay. At the young age of 18, in the 1964 Olympics held in Tokyo, she won the gold medal in 400 meters. She is the only woman in the Olympic history to have won gold medals in all the 3 sprint events, namely 100, 200 and 400 meters runs. For her achievements, she was hailed as the Golden Girl. ಅದಕ್ಕೋಸ್ಕರ ಇವನ್ನ ಗೋಲ್ಡನ್ ಗರ್ಲ್ ಅಂತ ಕರೆದಿದ್ದಾರೆ.
David Batson has penned this poem in her prise, highlighting her courage, determination, passion, and perseverance. She was running when her schoolmates were walking, started sprinting when they ran. She was training while they were playing. It was so much fun for her when she could feel the fresh air and sunshine and breeze blowing through her hair. Her coach could recognize that she was someone special who was born to run. Even when her muscles were hatching, she was putting in some extra effort, knowing that winning does not come on a platter. One has to toil and earn it by hard work. When the Melbourne Olympics came around, she was ready for the challenge, even though she was still in her teens, just 18 years old. The cheers of the crowd spurred her to great glory and gold medals, a time to remember and cherish for the rest of her life. This is the summary of this poem. Thank you, children. Thank you very much.